Hi friends, welcome to the Arpus Miracle channel. ಇವತ್ತಿನ ಟಾಪಿಕ್ ಬಂದು ಸೆಲ್ಫ್ ಲವ್. ನಮ್ಮನ್ನ ನಾವು ಪ್ರೀತಿ ಮಾಡೋದು. ನಾವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡೋದಿರ್ಬೋದು, ಮನಿ, ಹೆಲ್ತ್, ರಿಲೇಶನ್ಶಿಪ್, ಜಾಬ್, ಎನಿಥಿಂಗ್. ಬಟ್ ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇ ಸೆಲ್ಫ್ ಲವ್. ಸೆಲ್ಫ್ ಲವ್ ಅಂದರೆ ಏನಪ್ಪ? ಸೆಲ್ಫ್ ಲವ್ ಅಂತ ಅಂದರೆ ನೀವು ಬೇರೆಯವರಿಗೆ ಕೊಡುವಂತಹ ಟೈಮ್, ಅಟೆನ್ಷನ್, ಲವ್ ಎಲ್ಲಾನ ಕೂಡ ನಿಮಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದೇ ಟೈಮ್, ಅದೇ ಅಟೆನ್ಷನ್, ಅದೇ ಕೇರ್ ನಿಮಗೆ ನೀವು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಬೇರೆಯವ್ರಿಗೆ ಅದನ್ನ ಕೊಡೋದನ್ನ ನೀವು ಸ್ಟಾಪ್ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮೇಲೆ ನಿಮಗೆ ಲವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೆಲ್ಫ್ ಲವ್ ಇಂಪ್ರೂವ್ ಆಗುತ್ತೆ. ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಹಾಗೆ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಕೂಡ ಇರ್ಬೋದು. ಸೊ ನಿಮ್ಮನ್ನು ಇಷ್ಟಪಡದೇ ಇರೋರಿಗೋಸ್ಕರ, ಅಥವಾ ನಿಮ್ಮ ಟೈಮೇ ಬೇಡದೇ ಇರೋರಿಗೋಸ್ಕರ, ನಿಮ್ಮ ಅಟೆನ್ಷನ್ನೇ ಬೇಡದೇ ಇರೋರಿಗೋಸ್ಕರ, ನಿಮ್ಮ ಲವ್ವೇ ಬೇಡದೇ ಇರೋರಿಗೋಸ್ಕರ ಅದನ್ನ ಯಾಕೆ ಕೊಟ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ ಅಲ್ವಾ? ನಾನು ಈ ವಿಡಿಯೋದಲ್ಲಿ ನಿಮಗೆ 5 ಮೈನ್ ಟಿಪ್ಸ್ನ ಹೇಳ್ಕೊಡ್ತೀನಿ ಸೆಲ್ಫ್ ಲೈಫ್ ರಿಲೇಟೆಡ್ ಆಗಿ. ಇನ್ನು ತುಂಬಾ ಟ್ರಿಕ್ಸ್ ಇದೆ ಇದಕ್ಕೆ. ಆ ಟ್ರಿಕ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಫಸ್ಟ್ ಒನ್ ಏನಪ್ಪ ಅಂತ ಅಂದರೆ, ಇಂಪ್ರೂವ್ ಯುವರ್ ಮೆಂಟಲ್ ಡಯೆಟ್. ಮೆಂಟಲ್ ಡಯೆಟ್ ಅಂದರೆ ಏನು? ಹಾಗಾದರೆ ಈಗ ಫಿಸಿಕಲ್ ಫಿಟ್ನೆಸ್ಗಾಗಿ ನಾವೇನೇನು ಮಾಡ್ತೀವಿ? ಒಳ್ಳೆ ಫುಡ್ನ ತಿಂತೀವಿ, ಯೋಗ ಮಾಡ್ತೀವಿ, ಜಿಮ್ಗೆ ಜಾಯ್ನ್ ಆಗ್ತೀವಿ, ಮೆಡಿಟೇಷನ್ ಮಾಡ್ತೀವಿ ಅಲ್ವಾ? ಎಷ್ಟೆಲ್ಲ ಎಫರ್ಟ್ನ ಹಾಕ್ತೀವಿ. ಅದೇ ಥರ ನಮ್ಮ ಮೆಂಟಲ್ ಹೆಲ್ತ್ನ ಕೂಡ ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನೇನು ಮಾಡ್ಬೋದು? ಮೆಂಟಲ್ ಹೆಲ್ತ್ ಅಂತ ಬಂದಾಗ ನಿಮ್ಮ ಥಾಟ್ಸ್ ಇರ್ಬೋದು, ನಿಮ್ಮ ಮೈಂಡ್ ಸೆಟ್ ಇರ್ಬೋದು, ನಿಮ್ಮ ಹ್ಯಾಬಿಟ್ಸ್ ಇರ್ಬೋದು. ಇದನ್ನೆಲ್ಲ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಂದರೆ ಥಾಟ್ಸ್, ನೆಗೆಟಿವ್ ಥಾಟ್ ಬರ್ತಾ ಇದೆ ಅಂದರೆ ಆಟೋಮೆಟಿಕ್ಕಾಗಿ ಪಾಸಿಟಿವ್ ಥಾಟಿಗೆ ಡೈವರ್ಟ್ ಆಗೋದು ಹೇಗೆ ಅನ್ನೋ ಟ್ರಿಕ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಆ್ಯಂಡ್ ನಿಮ್ಮ ಹ್ಯಾಬಿಟ್, ನೆಗೆಟಿವ್ ಥಾಟ್ ಬಂತು ಅಂದಿದ ತಕ್ಷಣ ನಿಮ್ಮ ಹ್ಯಾಬಿಟ್ ಚೇಂಜ್ ಆಗಿಬಿಡ್ಬೇಕು. ನಿಮ್ಗೆ ಯಾವ್ದು ಇಷ್ಟ? ಯಾವುದೋ ಸಾಂಗ್ ಕೇಳೋದ್ರಿಂದ ಪಾಸಿಟಿವ್ ಆಗ್ತೀರಾ? ಓಕೆ, ಕೇಳಿ. ಅದೇ ಯಾವುದೋ ಮೂವಿ ನೋಡೋದ್ರಿಂದ, ಯಾವುದೋ ಒಂದು ಒಳ್ಳೆ ಫ್ರೆಂಡ್ ಜೊತೆ ಒಂದು 2 ಮಿನಿಟ್ಸ್ ಮಾತಾಡೋದ್ರಿಂದ, ಯಾವುದೋ ಒಂದು ಬುಕ್ನ ರೀಡ್ ಮಾಡೋದ್ರಿಂದ, ಯಾವುದೋ ಒಂದು ಮೆಡಿಟೇಷನ್ನ ಮಾಡೋದ್ರಿಂದ. ಸೊ ಹ್ಯಾಬಿಟ್ಗಳನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಮೈಂಡ್ ಸೆಟ್ ಅಂದರೆ, ಈಗ ನೀವು ಹ್ಯಾಬಿಟ್ನ ಚೇಂಜ್ ಮಾಡ್ಕೊಂಡಿದ್ದೀರಾ, ಬಟ್ ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಇಲ್ಲ ಅಂತಂದರೆ ಸರಿ, ನೆಗೆಟಿವ್ ಥಾಟ್ ಬಂತು ಅಥವಾ ಏನೋ ಮನಸ್ಸಿಗೆ ಬೇಜಾರಾಯಿತು ಅಂದಿದ ತಕ್ಷಣ ಡೈವರ್ಟ್ ಆಗೋ ಬದಲು ನೀವು ಮತ್ತೆ ಇನ್ನೂ ಲೋ ಆಗ್ತಾ ಹೋಗ್ತೀರಾ. ಸೊ ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಬೇಕು. ಫಿಸಿಕಲ್ ಡಯೆಟ್ಗೋಸ್ಕರ ಫುಡ್ ತಿನ್ನೋದನ್ನ, ಜಂಕ್ ಫುಡ್ ತಿನ್ನೋದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡ್ತೀರಾ, ಹಾಗೆಯೇ ಈ ಮೆಂಟಲ್ ಹೆಲ್ತ್ಗೋಸ್ಕರ ನೀವೇನು ಮಾಡಬೇಕಂದ್ರೆ, ಜಂಕ್ ನ್ಯೂಸ್ ಇರ್ಬೋದು, ಜಂಕ್ ಗಾಸಿಪ್ಸ್ ಇರ್ಬೋದು, ಅಥವಾ ಜಂಕ್ ಮೀಡಿಯಾ ಇರ್ಬೋದು, ನೆಗೆಟಿವ್ ಪೀಪಲ್ಸ್ ಇರ್ಬೋದು, ಇವುಗಳಿಂದ ನೆಗೆಟಿವ್ ಸಿಚುಯೇಷನ್ಸ್ ಇರ್ಬೋದು, ಇದರಿಂದ ಸಂಪೂರ್ಣವಾಗಿ ದೂರ ಇದ್ಬಿಟ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಮೆಂಟಲ್ ಡಯೆಟ್ನ ನೀವು ಪ್ರಾಪರಾಗಿ ಸ್ಟಾರ್ಟ್ ಮಾಡೋದಕ್ಕೆ, ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ, ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದನ್ನೇ ಮಾಡೋದಾದರೂ ನಾನು ನಿಮಗೆ ಹೇಳಿದ್ದೀನಿ, ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ಸಲ್ಲಿ ಬೇಬಿ ಮೈಂಡ್ ಕಾನ್ಸೆಪ್ಟ್, ಯಾವ್ದು ನೆಗೆಟಿವ್ ಯಾವ ಪಾಸಿಟಿವ್ ಇಲ್ಲದೇ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಸ್ಟಾಪ್ ಕಂಪೇರಿಂಗ್, ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನ ಸ್ಟಾಪ್ ಮಾಡ್ಕೊಬಿಡ್ಬೇಕು. ಈಗ ನಾನು ನಿಮಗೆ ಫಸ್ಟ್ ಟ್ರಿಕ್ ಹೇಳ್ಕೊಟ್ಟೆ, ಏನು? ಮೆಂಟಲ್ ಡಯೆಟ್. ಸೆಕೆಂಡ್ ಬಂದ್ಬಿಟ್ಟು, ನಿಮಗೆ ನೀವೊಂದು ಬೌಂಡರಿನ ಹಾಕ್ಕೊಳ್ಳಿ. ಅದ್ರ ಬಗ್ಗೆ ನಿಮಗೆ ಶೇಮ್ ಅಂತ ಫೀಲ್ ಆಗೋದು ಬೇಡ. ಬೌಂಡರಿನ ಹಾಕ್ಕೊಳ್ಳೋದು ಹೇಗೆ ಅಂತ ಅಂದರೆ, ನಾನು ಯಾರ ಜೊತೆ ಮಿಂಗಲ್ ಆಗಬೇಕು, ನಾನು ಯಾವ ಪ್ಲೇಸ್ಗೆ ಹೋಗಬೇಕು, ನಾನು ಏನೇನು ಮಾಡಬೇಕು, ಅದು ನನ್ನ ಬೌಂಡರಿ. ನೀವು ಯಾರ ಜೊತೆ ಮಿಂಗಲ್ ಆಗಬೇಕು ಅನ್ನೋದು ಅವರು ನಿಮ್ಮ ಏಜೋರು ಆಗಬೇಕು ಅಂತ ಇಲ್ಲ. ನೀವು ಫಿಮೇಲ್ ಆದರೆ ಅವ್ರು ಫಿಮೇಲೇ ಆಗಬೇಕು, ಅಥವಾ ನೀವು ಮೇಲ್ ಆದರೆ ಅವ್ರು ಮೇಲೇ ಆಗಬೇಕು ಅಂತ ಕೂಡ ಇಲ್ಲ. ಆ್ಯಂಡ್ ಅವರು ನಿಮ್ಮ ಜಾಬ್ನೇ ಮಾಡ್ತಾ ಇರಬೇಕು, ನಿಮ್ಮ ಫೀಲ್ಡಲ್ಲೇ ಇರಬೇಕು ಅಂತ ಇಲ್ಲ. ನಿಮ್ಮ ಥರನೇ ಥಿಂಕ್ ಮಾಡಬೇಕು ಅಂತ ಕೂಡ ಇಲ್ಲ. ಸೊ ಅವ್ರೇನು ಮಾಡಬೇಕು, ನಿಮ್ಮ ಸರೌಂಡಿಂಗ್ಸ್, ನಿಮ್ಮ ಬೌಂಡರಿಯಲ್ಲಿರೋರು
ನಿಮ್ಮ ಫೀಲಿಂಗ್ಸಿಗೆ, ನಿಮ್ಮ ಒಪಿನಿಯನಿಗೆ ರೆಸ್ಪೆಕ್ಟ್ ಮಾಡೋ ಅಂಥವ್ರಾಗಿರಬೇಕು, ನಿಮಗೆ ಸಪೋರ್ಟ್ ಮಾಡೋ ಅಂಥವ್ರಾಗಿರಬೇಕು. ಈಗ ನೆಗೆಟಿವ್ ರಿಲೇಷನ್ಶಿಪ್ಪಿಂದ ನೀವು ಜಗಳ ಮಾಡ್ಕೊಳ್ಳೋದು, ಮೂಡ್ ಆಫ್ಸ್, ಇದೆಲ್ಲದಕ್ಕಿಂತ ಈ ಥರ ಒಂದು ಬೌಂಡರಿನ ನೀವು ಫಿಕ್ಸ್ ಮಾಡ್ಕೊಂಬಿಡಿ. ಯಾರೇನಾದರೂ ಹೇಳ್ಕೊಳ್ಳಿ, ನಿಮ್ಮ ಸೆಲ್ಫ್ ಕೇರಿಗೋಸ್ಕರ ಬೇಕಾಗಿರೋ ಒಂದು ಬೌಂಡರಿನ ನೀವು ಏನು ಮಾಡ್ಕೊಳ್ಳಿ, ಕ್ರಿಯೇಟ್ ಮಾಡ್ಕೊಳ್ಳಿ. ಇದು 2ನೇ ಟ್ರಿಕ್ಸ್. 3ನೇ ಟ್ರಿಕ್ಸ್, ಪಾಸ್ಟ್ ಏನಿದೆ ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಅಂದರೆ ನಿಮ್ಮ ಈ ಪಾಸ್ಟ್ ಇದೆ ಅಲ್ವಾ, ಆ ಪಾಸ್ಟಿಗೆ ನಿಮ್ಮ ಪ್ರೆಸೆಂಟ್ನ ಆ್ಯಂಡ್ ನಿಮ್ಮ ಫ್ಯೂಚರ್ನ ಎರಡನ್ನ ಕೂಡ ಸ್ಪಾಯ್ಲ್ ಮಾಡೋಂತಹ ಪವರ್ ಇದೆ. ಸೊ ಅದ್ರ ಕೈಗೆ ಯಾಕೆ ಕೊಡ್ತೀರ ಪವರ್? ನಿಮ್ಮ ಹತ್ರನೇ ಇದೆ, ನಿಮ್ಮ ಒಳಗಡೆನೇ ಇದೆ. ನಿಮ್ಮನ್ನು ಕಂಟ್ರೋಲ್ ಮಾಡೋದು, ನಿಮ್ಮನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ತೊಗೊಂಡೋಗಿ ನಿಲ್ಲಿಸೋಂತಹ ಪವರ್ ನಿಮ್ಮ ಹತ್ರನೇ ಇರಬೇಕಾದ್ರೆ ಪಾಸ್ಟಿಗೆ ಯಾಕೆ ನೀವು ಎಲ್ಲನೂ ಕಿಲ್ ಮಾಡುವಂತಹ ಒಂದು ಚಾನ್ಸ್ನ ಕೊಡ್ತೀರಾ? ನೋ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಲೆಟ್ ಗೋ ಟೆಕ್ನಿಕ್. ಪಾಸ್ಟಲ್ಲಿ ಏನೇ ಆಗಿರಲಿ, ಏನೇ ಬೇಜಾರಿರಲಿ, ಅದನ್ನ ಅಲ್ಲಿಗೆ ಬಿಡಿ. ಪ್ರೆಸೆಂಟಲ್ಲಿ ನಾನು ಏನು ಮಾಡಬೇಕು, ನನ್ನ ಮೆಂಟಲ್ ಡಯಟ್, ನನ್ನ ಬೌಂಡರೀಸ್ ಎಲ್ಲ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು. ಸೊ ಇದನ್ನು ನಾವು ಫಾಲೋ ಮಾಡ್ತಾ ಹೋದಾಗ ಏನಾಗ್ಬಿಡುತ್ತೆ, ಪಾಸ್ಟ್ ಅಲ್ಲಿಗೆ ನಿಂತೋಗುತ್ತೆ. ಯಾರು ನಮ್ಮ ಬಗ್ಗೆ ಏನಾದರೂ ಮಾತಾಡಿರಲಿ, ಏನಾದರೂ ಮಾಡ್ಕೋತಿರಲಿ, ನಾವೇನು ಮಾಡಬೇಕು ಅಷ್ಟೇ. ಪ್ರೆಸೆಂಟು ಫ್ಯೂಚರು ನಮಗೇನು ಬೇಕು ಅದಕ್ಕೆ ನಾವೇನೇನು ಆ್ಯಕ್ಷನ್ಸ್ನ ತೊಗೋಬೇಕು ಅದನ್ನು ತೊಗೊಂಡೋಗ್ಬಿಡೋದು. ನೆಕ್ಸ್ಟ್ ರೀಡ್ ಅಂತ ಹೇಳ್ತೀನಿ. 4th ಪಾಯಿಂಟ್ ಬಂದುಬಿಟ್ಟು ರೀಡ್ ಅಂತ. ಒಂದು ಒಳ್ಳೆ ಬುಕ್ಕಿಗಿಂತ ಗುಡ್ ಫ್ರೆಂಡ್ಸ್ ಯಾರೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಯಾರ್ಯಾರ ಹತ್ರನೋ ಏನೇನೋ ಅವ್ರಿಗೆ ಟೈಮ್ ಕೊಟ್ಟು, ಅಟೆನ್ಷನ್ ಕೊಟ್ಟು, ಕೇರ್ ಕೊಟ್ಟು ನಾವು ಹಾರ್ಟ್ ಮಾಡ್ಕೊಳ್ತಾ ಕೂರೋಕ್ಕಿಂತ ಒಂದು ಪಾಸಿಟಿವ್ ಆಗಿರೋಂತಹ ಬುಕ್ಸ್ನ ನೀವು ರೀಡ್ ಮಾಡಿ. 5 ಮಿನಿಟ್ಸ್, 10 ಮಿನಿಟ್ಸ್ ಆರ್ 5 ಪೇಜಸ್, 10 ಪೇಜಸ್ ಒಂದು ಬುಕ್ನ ಪ್ರತಿದಿನ ಓದ್ತಾ ಹೋಗಿ. ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತಂದರೆ ನಿಮ್ಮಲ್ಲಿ ಪಾಸಿಟಿವ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬುಕ್ ಅಂತ ಒಂದು ಒಳ್ಳೆ ಫ್ರೆಂಡ್ ಕೂಡ ನಮಗೆ ಎಲ್ಲಿ ಕೂಡ ಸಿಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಹಾಗಾಗಿ ಓದೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಕೂಡ ನಿಮ್ಮ ಒಂದು ಸೆಲ್ಫ್ ಕೇರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಲಾಸ್ಟ್ 5th ಪಾಯಿಂಟ್ ಏನಪ್ಪ ಅಂದರೆ ಟಾಕ್ ಟು ಯುವರ್ ಸೆಲ್ಫ್ ಎವ್ರಿ ಡೇ. ನಿಮ್ಮ ಜೊತೆ ನೀವು ಪ್ರತಿದಿನ ಮಾತಾಡಬೇಕು. ನಿಮಗೆ ಯಾವುದೋ ಒಂದು ಸಮಸ್ಯೆ ಇರ್ಬೋದು, ಯಾವುದೋ ಒಂದು ನೋವು, ಒಳ್ಳೆಯ ಗುಡ್ ಫ್ರೆಂಡ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ನೀವು ಎಷ್ಟು ದಿನ ಅವ್ರ ಜೊತೆ ಶೇರ್ ಮಾಡ್ಕೊಳಕ್ಕಾಗತ್ತೆ, ಎಷ್ಟು ದಿನ ಅವ್ರ ಸೊಲ್ಯೂಷನ್ನ ಕೊಡೋಕ್ಕಾಗತ್ತೆ ಅಲ್ವಾ? ಒಂದು 5 ಮಿನಿಟ್ಸ್ ಥಿಂಕ್ ಮಾಡಿ. ಸೊ ಅದ್ರ ಬದಲು ನೀವೇನು ಮಾಡಬೇಕು ಅಂದರೆ ಡೈಲಿ 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ನಿಮ್ಮ ಜೊತೆ ನೀವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನೇನು ಮಾಡ್ತಾ ಇದ್ದೀನಿ, ಯಾವ್ದು ರೈಟ್, ಯಾವ್ದು ರಾಂಗ್, ಯಾವುದರಿಂದ ನನಗೆ ಒಳ್ಳೇದಾಗತ್ತೆ, ಯಾವ್ಯಾವುದರಿಂದ ನನಗೆ ಹರ್ಟ್ ಆಗಿದೆ, ಅದನ್ನೆಲ್ಲ ನಾನು ಹೇಗೆ ಸ್ಟಾಪ್ ಮಾಡಬೇಕು. ಈ ಥರ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ಅಷ್ಟು ಬೇರೆ ಯಾರೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಟಾಕ್ ಟು ಯುವರ್ ಸೆಲ್ಫ್ ಎವ್ರಿ ಡೇ ಅನ್ನೋ ಈ ಒಂದು ಲಾಸ್ಟ್ ಟ್ರಿಕ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ನೀವು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮಗೆ ಒಂದು ಸೈಡಲ್ಲಿ ಗೊತ್ತಿರಬೇಕು ನೀವೇನೇನು ತಪ್ಪು ಮಾಡಿದ್ದೀರಾ, ಬಟ್ ಅದನ್ನು ಬ್ಲೇಮ್ ಮಾಡ್ತಾ ಹೋಗಬಾರ್ದು. ಹೇಗೆ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು, ನನಗೇನು ಬೇಕು, ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಏನು ಕರೆಕ್ಟಾಗಿದೆ, ಸೊ ಕರೆಕ್ಟಾಗಿರೋದನ್ನ ಫಾಲೋ ಮಾಡೋದಕ್ಕೆ ಏನೇನು ನಾನು ಮಾಡಬೇಕು, ಈ ಥರ ನಿಮ್ಮ ಜೊತೆ ನೀವು ಮಾತಾಡಿ. ಲಾಸ್ಟ್ ಒಂದು ನಾನೇನು ಹೇಳ್ತೀನಿ ಅಂತ ಅಂದರೆ, ನಿಮ್ಮ ಜೊತೆ ನೀವು ಮಾತಾಡ್ಕೊಂಡಿಲ್ಲ ಅಂದರೆ, ನೀವು ಇದನ್ನು ತುಂಬ ಕಡೆ ಕೇಳ್ಕೊಂಡಿರ್ತೀರ, ನಿಮ್ಮ ಜೊತೆ ನೀವು ಮಾತಾಡ್ಕೊಂಡಿಲ್ಲ, ನಿಮ್ಮ ಜೊತೆ ನೀವು ಮಾತಾಡೋದಕ್ಕೆ ಟೈಮ್ನೇ ಕೊಡ್ತಾ ಇಲ್ಲ ಅಂದರೆ, ಇಡೀ ವರ್ಲ್ಡಲ್ಲೇ ನೀವೊಂದು ಅತ್ಯದ್ಭುತ ಪರ್ಸನ್ನ ಮಿಸ್ ಮಾಡ್ಕೊಳ್ತೀರ. ಅಂದರೆ ನಮಗೆ ಅಂತ ಒಂದು ಪವರ್ ಇರುತ್ತೆ, ನಮ್ಮ ಜೊತೆ ನಾವು ಮಾತಾಡ್ಕೋಬೇಕು. ಆಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮಲ್ಲಿ ಏನು ಪವರ್ ಇದೆ, ಏನು ಎನರ್ಜಿ ಇದೆ, ನಾವು ಏನು ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ನಾವು ನಮ್ಮ ಜೊತೆ ಮಾತಾಡ್ಕೋಬೇಕು, ಬೇರೆಯವ್ರ ಜೊತೆ ಮಾತಾಡ್ಕೊಳ್ಳೋದ್ರಿಂದ ಅಲ್ಲ.
ಸೊ ಸೆಲ್ಫ್ ಲವ್ ಬಗ್ಗೆ ನಾನು ಒಂದು 5 ಟ್ರಿಕ್ಸ್ನ ನಿಮಗೆ ಹೇಳಿದೆ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ತುಂಬಾ ಟ್ರಿಕ್ಸ್ಗಳಿದೆ. ಸೆಲ್ಫ್ ಲವ್ನ ಹೇಗೆ ನೀವು ಸ್ಟಾರ್ಟ್ ಮಾಡ್ಕೊಬೇಕಾಗತ್ತೆ, ಹೇಗೆ ಅದನ್ನು ಫಾಲೋ ಮಾಡಬೇಕಾಗತ್ತೆ, ಹೇಗೆ ಪಾಸಿಟಿವ್ ಆಗಿ ನೀವು ಕನ್ವರ್ಟ್ ಆಗಬೇಕಾಗತ್ತೆ ಅಂತ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅರ್ಪುಸ್ ಮಿರಾಕಲ್ ಚಾನಲ್ನ ವಾಚ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ, ಸದಾಕಾಲ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನನಗೆ DM ಮಾಡಿ, ನಾನು ನಿಮಗೆ ಸೊಲ್ಯೂಷನ್ನ ಕೂಡ ಕೊಡ್ತೀನಿ. ಹಾಗೆಯೇ ನನ್ನ 21 ಡೇಸ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆದರೆ ನೀವು 21 ಡೇಸಲ್ಲಿ ಎಷ್ಟು ಪಾಸಿಟಿವ್ ಆಗ್ತೀರಾ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನನಗೆ DM ಮಾಡಿದ್ರೆ ನಾನು ಆ ಕ್ಲಾಸ್ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅರ್ಪುಸ್ ಮಿರಾಕಲ್ ಚಾನಲ್. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.